ನಾನು ಹೇಳಕ್ಕೆ ಇಷ್ಟಪಡೋದು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಸಾಕಷ್ಟು ನಾವು ಮಾಧ್ಯಮದವರು ಕೂಡ ಒಂದು ವರ್ಕ್ಶಾಪ್ ಮಾಡಿ ತಿಳಿಸಿದ್ದೀವಿ ಮತ್ತು ಸ್ಥಳೀಯವಾಗಿ ತಹಸೀಲ್ದಾರ್ಗಳು ಇಒಗಳು ಕೂಡ ಸ್ಥಳೀಯ ಮಾಧ್ಯಮದವರು ಕೂಡ ಹೇಳಿದ್ದಾರೆ. ಬಟ್ ನಾಳೆಯಿಂದ BLO ಬೂತ್ ಲೆವೆಲ್ ಆಫೀಸರ್ಸು ಪ್ರತಿಯೊಬ್ಬರು ಮನೆಗೆ ಕೂಡ ಬಂದು 2 ಫಾರ್ಮ್ಸನ್ನು ಕೊಡ್ತಾರೆ. ಎನ್ಯೂಮರೇಷನ್ ಫಾರ್ಮ್ ಒಂದು ಒರಿಜಿನಲ್, ಒಂದೊಂದು ಡೂಪ್ಲಿಕೇಟ್ ಕೊಡ್ತಾರೆ. ಅದನ್ನು ಭರ್ತಿ ಮಾಡಿ ಕೊಡಬೇಕು. ಈಗಾಗಲೇ ನಾವು ಮ್ಯಾಪಿಂಗ್ ಮಾಡಿದ್ದೀವಿ. ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 98.4% ನಾವು ಮ್ಯಾಪಿಂಗ್ ಮಾಡಿದವರು ಏನೋ ಅಷ್ಟೊಂದು ಡಾಕ್ಯುಮೆಂಟ್ಸ್ ಕೊಡೋಕ್ಕೆ ಅವಶ್ಯಕತೆ ಇಲ್ಲ. ಬಟ್ ಎನ್ಯೂಮರೇಷನ್ ಫಾರ್ಮನ್ನು ತಾವು ಸೈನ್ ಮಾಡಿ ಕೊಡಬೇಕು. ಸಾರ್ವಜನಿಕರು ಯಾರು ಮತದಾರರಿದ್ದಾರೆ ಅವರು ಸೈನ್ ಮಾಡಿ ವಾಪಸ್ ಕೊಡಬೇಕು BLOಗೆ. ಸೊ ಈ ಒಂದು ಪ್ರಕ್ರಿಯೆಗೆ ಒಂದು 10 ದಿವಸಗಳ ಕಾಲ ಅವಕಾಶ ಇದೆ. ಈಗಾಗಲೇ ಗ್ರಾಮ ಪಂಚಾಯತ್ ಮುಖಾಂತರ ಸುಮಾರು ಪ್ರಚಾರ ಕೈಗೊಳ್ಳಬೇಕು ಅಂತ ನಾವು ಹೇಳಿದ್ದೀವಿ. ಅವರು ಮಾಡ್ತಿದ್ದಾರೆ. ಇನ್ನೂ ಸ್ವಲ್ಪ ಹೆಚ್ಚು ನಾವು ಮಾಡ್ತೀವಿ. ಬಟ್ ಸಾರ್ವಜನಿಕರಿಗೆ ನಾನು ಹೇಳುವುದು, ನಿಮಗೆ ತಿಳುವಳಿಕೆ ಇರಬೇಕು. 30ನೇ ತಾರೀಕು ನಾಳೆಯಿಂದ ನಿಮಗೆ ಫಾರ್ಮ್ ಬಂದ ತಕ್ಷಣ ಅದನ್ನು ಭರ್ತಿ ಮಾಡಿ ತಾವು ದಯವಿಟ್ಟು ಸಬ್ಮಿಟ್ ಮಾಡಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಅದು ಮಾಡಿದರೆ ಮಾತ್ರ ಮುಂದಿನ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಸೇರ್ಪಡೆ ಆಗುತ್ತದೆ. ಇದು ಪ್ರತಿ ವರ್ಷ ನಾವು ಏನು ಸ್ಪೆಷಲ್ ಸಮಯ ರಿವಿಷನ್ ಮಾಡ್ತೀವಿ ಆ ಥರ ಇಲ್ಲ. ಪ್ರತಿಯೊಬ್ಬ ಮತದಾರರಿಗೂ ಆ ಫಾರ್ಮ್ ಕೊಡ್ತೀವಿ, ಅದನ್ನು ತಾವು ಸೈನ್ ಮಾಡಿ ಕೊಡಬೇಕು. ಈಗ ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ 98% ಈಗ ಮ್ಯಾಪಿಂಗ್ ಆಗಿದೆ. ಅವರು ಒಂದು ಸೈನ್ ಮಾಡಿ ವಾಪಸ್ ಕೊಟ್ಟರೆ ಏನು ತೊಂದರೆ ಇಲ್ಲ. ಹಾಗೆ ಅಕಸ್ಮಾತ್ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿದ್ರು ಸ್ಥಳೀಯ ಸಂಸ್ಥೆಗಳು ಅಂದರೆ ಗ್ರಾಮ ಪಂಚಾಯತಿಂದ ವಾಸಸ್ಥಳ ದೃಢೀಕರಣ ಪತ್ರ ಕೊಟ್ಟರೆ ಅದನ್ನು ತಗೊಂಡು BLOs ಅವರು ಅದನ್ನು ಅಥೆಂಟಿಕೇಟ್ ಮಾಡ್ತಾರೆ. ಏನೂ ಸಮಸ್ಯೆ ಆಗಲ್ಲ. ಸೊ ಇದನ್ನು ನಾವು ಗ್ರಾಮ ಪಂಚಾಯತು DEO ಮತ್ತು PDO ಕೂಡ ನಾವು ತರಬೇತಿಯನ್ನು ನೀಡಿದ್ದೀವಿ. ಸೊ ಸಾರ್ವಜನಿಕರಲ್ಲಿ ಆತಂಕ ಪಡೋದು ಬೇಡ. ಬಟ್ ಏನು ಕ್ರಮ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಎಚ್ಚೆತ್ಕೊಂಡು ತಾವು ಮಾಡಬೇಕು ಅಂತ 28 ಲಕ್ಷ ಮತದಾರರಿಗೂ, ತುಮಕೂರಲ್ಲಿ ಇರುವ 28 ಲಕ್ಷ ಮತದಾರರು ಕೂಡ ನಾನು ಮನವಿ ಮಾಡ್ತಾಯಿದ್ದೀನಿ. 3ನೇ ವಿಚಾರ, ರೈತರದ್ದು ಫ್ರೂಟ್ಸ್ ID ಮ್ಯಾಪಿಂಗ್ದು, ರಸಗೊಬ್ಬರದ್ದು ಮತ್ತು ಬೀಜಗಳದ್ದು ಪರಿಸ್ಥಿತಿ ಏನಿದೆ ಅಂತ ಕೂಡ ನಾವು ರಿವ್ಯೂ ಮಾಡಿದ್ದೀವಿ. ಈಗ ಮಳೆ ಸ್ವಲ್ಪ ಕೊರತೆ ಇರೋದ್ರಿಂದ ಮುಂದಿನ ತಿಂಗಳಲ್ಲಿ ಜುಲೈ ಆಗಸ್ಟಲ್ಲಿ ಬಿತ್ತನೆ ಆಗ್ಬೋದು. ಅದ್ರ ಬಗ್ಗೆ ಕೂಡ ಇವತ್ತು ಚರ್ಚೆ ಮಾಡಿದ್ದೀವಿ. 4ನೇ ವಿಚಾರ, ಪಲ್ಸ್ ಪೋಲಿಯೋ ನಿಮ್ಮೆಲ್ಲರಿಗೂ ಗೊತ್ತಿರೋದು. 28ನೇ ತಾರೀಕು ನಾವು ಪ್ರಾರಂಭ ಮಾಡಿದ್ದೀವಿ. ಮನೆಗೆ ಭೇಟಿ ಈಗ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ 2 ಲಕ್ಷ ಮಕ್ಕಳು 5 ವರ್ಷಕ್ಕಿಂತ ಕಡಿಮೆ ಇದ್ದಾರೆ. ಈಗಾಗಲೇ 95% ಆಗಿದೆ. ಇನ್ನು 5% ಏನು ಪೆಂಡಿಂಗ್ ಇದೆ ಅದನ್ನು ಕೂಡ ಮಾಡೋಕ್ಕೆ ಹೇಳಿದ್ವಿ. ಒಂದು ಮಗು ಕೂಡ ನಾವು ಬಿಡಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಕೆಲಸವನ್ನು ಮಾಡ್ತೀವಿ.